ನೋಡಿ, ಇದಕ್ಕೆ ನೇರವಾಗಿ ಕರ್ನಾಟಕ ಸರ್ಕಾರವೇ ಕಾರಣವಾಗಿದೆ. ಯಾಕೆ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಎಲ್ಲ ಧರ್ಮದವರ ಅವರವರ ಆಚರಣೆಗಳನ್ನು, ಧಾರ್ಮಿಕ ಪದ್ಧತಿಗಳನ್ನು ಆಚರಿಸಲಿಕ್ಕೆ ಸಂಪೂರ್ಣವಾದ ಹಕ್ಕನ್ನು ಕೊಟ್ಟಿದೆ. ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯವೂ ಸಹ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಹೋದ ವರ್ಷದ ಇದೇ ಕೇಸ್ನಲ್ಲಿ. ಆದರೆ ಹೋದ ವರ್ಷದ ಏನು ಕೇಸ್ ನಡೆದಿತ್ತು, ಮಾಂಗಲ್ಯ ತೆಗೆದಿದ್ರು, ಜನಿವಾರ ತೆಗೆದಿದ್ರು, ಅದನ್ನು ಕರ್ನಾಟಕ ಸರ್ಕಾರ ಸೀರಿಯಸ್ ಆಗಿ ಆ ಆರೋಪಿಗಳನ್ನು ಬಂಧಿಸಲಿಲ್ಲ. ಆ ಕಾಲೇಜು ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿರಲಿಲ್ಲ. ಹೋದ ವರ್ಷವೇ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಕ್ರಮ ಕೈಗೊಂಡಿದ್ದರೆ ಈ ವರ್ಷ ಆ ರೀತಿಯಾದಂತಹ ಘಟನೆ ನಡೀತಾ ಇರಲಿಲ್ಲ. ಪ್ರಾಯಶಃ ಇದು ಬ್ರಾಹ್ಮಣ ಸಮುದಾಯದ ಮೇಲೆ ಆಗಿರ್ತಕ್ಕಂಥ ಅವಮಾನ ಅಂತ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಸರ್ಕಾರ ಎಲ್ಲ ಧಾರ್ಮಿಕ ಭಾವನೆಗಳನ್ನು ರಕ್ಷಿಸುವಂಥ ದೊಡ್ಡ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಬಹುಶಃ ನನಗನ್ನಿಸುತ್ತೆ, ಬೇರೆ ಧರ್ಮದವರ ಆಚರಣೆಯ ಮೇಲೆ ಈ ರೀತಿಯಾದಂತಹ ಏನಾದರೂ ತೊಂದರೆಗಳು, ಅವರ ಆಚರಣೆಗೆ ತೊಂದರೆಗಳಾಗಿದ್ದರೆ ಬಹುಶಃ ಆ ಕಾಲೇಜಿಗೆ ಇಷ್ಟೊತ್ತಿಗೆ ಬೆಂಕಿ ಹಚ್ಚಿಬಿಡ್ತಿದ್ರು ಅನ್ನೋ ಅಂತ ಅನ್ನಿಸ್ತದೆ. ಯಾಕೆಂದರೆ ನಾವು ಹಿಂದೂಗಳು, ನಾವು ಬಹಳ ತಾಳ್ಮೆಯಿಂದ ಇರ್ತೇವೆ. ಈ ರೀತಿಯಾದಂಥ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ನಾವಿದನ್ನು ವಿರೋಧಿಸ್ತೇವೆ, ಪ್ರತಿಭಟಿಸ್ತೇವೆ.